ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಬ್ರಹ್ಮವೈವರ್ತ ಪುರಾಣದಲ್ಲಿ ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ. ನಾರದರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ, ನಿನ್ನ ಸೃಷ್ಟಿಯಲ್ಲಿ ಅನೇಕ ವಿಧವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ದೀಯಾ. ಅದರಲ್ಲೂ ವಿಶೇಷವಾಗಿ ಅತ್ಯದ್ಭುತವಾಗಿರುವಂಥದ್ದು, ನಮಗೆಲ್ಲ ರಮಣೀಯವಾಗಿ ಕಾಣಿಸುವಂಥದ್ದು, ನಮ್ಮೆಲ್ಲರಿಗೂ ಆಕರ್ಷಣೀಯವಾಗಿರುವಂಥದ್ದು ಅದು ಭೂಮಿ, ವಸುಂಧರೆ. ಆ ವಸುಂಧರೆಯನ್ನು ನಾವು ತಿಳಿಯಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀವಿ. ನಾವು ಕಥೆಯಲ್ಲಿ ಕೇಳಿದ್ದೀವಿ, ಭಾಗವತವನ್ನು ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಭೂದೇವಿ ಸೃಷ್ಟಿಯ ಕಾಲದಲ್ಲಿ ಆವಿರ್ಭೂತಳಾದದ್ದು ಹೇಗೆ, ಭೂಮಿ ಬಂದದ್ದು ಹೇಗೆ, ಕಥಂ ಬಭೂವ ಸಾಧನ್ಯ ಮಾನ್ಯ ಸರ್ವಾಶ್ರಯ ಜಯ ತಸ್ಯಾಶ್ಚ ಜನ್ಮ ವಿಸ್ತಾರಂ ವದಮಂಗಲ ಕಾರಣಂ. ಧನ್ಯಳು, ಮಾನ್ಯಳು, ಸರ್ವರಿಗೂ ಆಶ್ರಯದಾತಳು, ಜಯಸ್ವರೂಪಳಾಗಿರುವಂತಹ ಆ ಭೂದೇವಿಯ ಒಂದು ಜನ್ಮ ವೃತ್ತಾಂತವನ್ನು ನಮಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ನಾರಾಯಣವು ವಾಚ. ಆಗ್ಲಪ್ಪ, ನೀನು ಪ್ರಶ್ನೆ ಕೇಳಿದ್ದೀಯಲ್ಲ, ಅವಶ್ಯವಾಗಿ ಉತ್ತರ ಹೇಳ್ತೀನಿ ಕೇಳು. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂಥವನು ಭಗವಂತ. ಅದನ್ನು ಪ್ರಾರಂಭದಲ್ಲೇ ಹೇಳಿಬಿಡ್ತಾನೆ. ಆವಿರ್ಭಾವಾಸ್ತಿ ರೋಭಾವ ಸರ್ವೇಷು ಪ್ರಳಯೇಷು ಚ. ಉತ್ಪತ್ತಿಯಾಗೋದು, ನಾಶ ಆಗೋದು, ಸ್ಥಿತಿಯಾಗೋದು ಎಲ್ಲವೂ ಕೃಷ್ಣ ಪರಮಾತ್ಮನಿಂದ. ಸರ್ವೇಷಾಂ ಜನ್ಮ ಕೃಷ್ಣಾದಿತಿ ಶ್ರುತಿ. ವೇದ ಹೇಳ್ತಾ ಇದೆ, ಎಲ್ಲವೂ ಭಗವಂತನಿಂದ ಆಗುವಂಥದ್ದು. ಅದರಲ್ಲೂ ಶ್ರೂಯತಾಂ ವಸುಂಧರ ಜನ್ಮ ಸರ್ವಮಂಗಲ ಮಂಗಲಂ. ಭೂಮಿಯ ಉತ್ಪತ್ತಿಯ ಬಗ್ಗೆ ತಿಳಿಯುವಂಥದ್ದೇನಿದೆ ಅಲ್ಲ, ಅದು ಮಂಗಲವನ್ನುಂಟು ಮಾಡ್ತಾ ಇದೆ. ಇದರಿಂದ ನಿಂಗೆ ಆಗುವಂಥದ್ದೇನು ಅಂದರೆ ವಿಘ್ನ ನಿಘ್ನಂ ಪರಂ ಪಾಪ ನಾಶನಂ ಪುಣ್ಯವರ್ಧನಂ. ನಿನ್ನ ಎಲ್ಲ ದೋಷಗಳು, ವಿಘ್ನಗಳು, ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಸಾವಧಾನದಿಂದ ಕೇಳು. ವಸುಂಧರೆಯ ಭೂಮಿಯ ಉತ್ಪತ್ತಿಯ ಬಗ್ಗೆ ಹೇಳ್ತೀನಿ ಕೇಳು. ಅಹೋ ಕೇಚಿದ್ವದನ್. ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳ್ತಾನೆ ಭಗವಂತ. ಮಧುಕೈಠವರ ಕಥೆಯನ್ನು ಹೇಳ್ತಾ ಇದ್ದಾರೆ ನಾರಾಯಣ ಭಗವಂತ. ಮಧುಕೈಠವರ ಮೇಧಸ್ಸಿನಿಂದ ಉತ್ಪತ್ತಿ ಪಡೆದಳು ಅಂತ ಕೆಲವರು ಹೇಳ್ತಾರೆ, ಲೋಕದಲ್ಲಿ ಮಾತಾಡ್ತಾರೆ ನಾನಾ ವಿಧವಾಗಿ. ಇನ್ನು ಕೆಲವರು ಅದಕ್ಕೆ ವಿರುದ್ಧವಾಗಿ ಹೇಳ್ತಾರೆ. ಪೂರ್ವದಲ್ಲಿ ಮಧುಕೈಟಪರ ಯುದ್ಧದಿಂದ ತೇಜಸ್ಸಿನಿಂದ ವಿಷ್ಣುವನ್ನು ತೃಪ್ತಿಗೊಳಿಸಿ ಭೂಮಿ ನೀರಿನಿಂದ ಆವೃತವಾಗಿ ನಮ್ಮನ್ನು ಕೊಲ್ಲು ಅಂತ ಬೇಡಿಕೊಂಡಂತಹ ಸಂದರ್ಭದಲ್ಲಿ ಅವರಿಬ್ಬರ ಜೀವನ ಕಾಲದಲ್ಲಿ ಮೇದಿನಿ ಇದ್ದಳು ಅಂತ ನಮಗೆ ಸ್ಪಷ್ಟವಾಗಿ ಬರುವಂಥದ್ದು. ಅವರ ಮೇಧಸ್ಸಿನಿಂದ ಉತ್ಪತ್ತಿಯಾಗಿರುವಂಥದ್ದು. ಆ ಮೇಧಸ್ಸಿನಿಂದ ಜನಿಸಿದ ಕಾರಣ ಅವಳಿಗೆ ಮೇದಿನಿ, ಭೂಮಿಗೆ ಇನ್ನೊಂದು ಹೆಸರೇನು ಮೇದಿನಿ ಅಂತ ಕರೀತಾರೆ ಅಂತ ಮತ್ತೆ ಕೆಲವರು ಹೇಳ್ತಾರೆ. ಈ ರೀತಿಯಾಗಿ ಪ್ರಳಯ ಕಾಲದಲ್ಲಿ ನೀರಿನೊಳಗೆ ತೊಯ್ದು ಹೋದಂತಹ ಕೃಶವಾಗಿದ್ದಂತಹ ಭೂಮಿಯನ್ನು ಪುನಃ ಮಧುಕೈಟಪರು ತಮ್ಮ ಮೇಧಸ್ಸಿನಿಂದ ವೃದ್ಧಿಗೊಂಡಿದ್ದರಿಂದ ಆ ಭೂಮಿಗೆ ಮೇದಿನಿ ಅಂತ ಅನಿಸ್ಕೊಂಡ್ಲು ಅಂತ ಮತ್ತೆ ಕೆಲವರು ಹೇಳ್ತಾರೆ. ಮತ್ತೆ ವೇದೋಕ್ತವಾಗಿ ನೋಡೋದಾದರೆ ಪೂರ್ವದಲ್ಲಿ ಧರ್ಮಪುರುಷನ ಬಾಯಿಂದ ಪುಷ್ಕರ ಕ್ಷೇತ್ರದಲ್ಲಿ ಶ್ರುತವೂ ಸಾರ್ಥಕವೂ
ವೇದ ಸಮ್ಮತವೂ ಆದಂತಹ ಮೇದಿನಿಯ ವೃತ್ತಾಂತವನ್ನು ಹೇಳ್ತೀನಿ ಕೇಳು. ನಾರಾಯಣ ಹೇಳ್ತಾ ಇದ್ದಾನೆ, ಮಹಾವಿರಾಟ್ ಶರೀರಸ್ಯ ಜಡಸ್ಯ ಚ ಶಿರಂ ಸ್ಫುಟಂ ಮಲೋ ಬಭೂವ ಕಾಲೇನ ಸರ್ವಾಂಗ ವ್ಯಾವಕೋ ಧ್ರುವಂ. ವಿಶ್ವಗೋಲಕದ ಜಲದಲ್ಲಿ ಬಹುಕಾಲದವರೆಗೆ ಮಹಾವಿಷ್ಣುವಿನ ಅಂಗಾಂಗಗಳಿಗೆಲ್ಲ ಕೆಲವು ಕಾಲ ಮಲ ಅಂದರೆ ಕೊಳೆ ಅಂಟುಕೊಂಡಿರುವಂಥದ್ದು, ಅದೆಲ್ಲವೂ ರೋಮಕೂಪಗಳಾಗಿ ಹರಡಿಕೊಂಡಿರುವಂಥದ್ದು. ಆ ಮಲದಿಂದ ಉತ್ಪತ್ತಿಯಾದಂಥವಳು ಯಾರು? ಈ ಮೇದಿನಿ, ಭೂಮಿ, ವಸುಂಧರಾ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ, ಕಾಲೇನ ಮಹತ ತಸ್ಮಾತ್ ಬಭೂವ ವಸುಧಾಮುನಿ. ಅಂದರೆ ಭೂಮಿ ಹೇಗೆ ಉತ್ಪತ್ತಿ ಆಯಿತು ಅನ್ನೋದಕ್ಕೆ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇನ್ನು ಆ ಪುರುಷನ, ಮಹಾಪುರುಷನ ರೋಮಕೂಪಗಳಲ್ಲೆಲ್ಲ ಹರಡಿಕೊಂಡಿತ್ತು. ಬಹಳ ಕಾಲ ಆದ ಮೇಲೆ ಆ ಮಲದಿಂದ ವಸುಂಧರೆ ಉತ್ಪತ್ತಿಯಾಗಿರುವಂಥದ್ದು. ಪ್ರತ್ಯೇಕಂ ಪ್ರತಿಲೋಮ್ನ ಚ ಸ್ಮಿತಾ ಕೂಪೇಶು ಶಾಸ್ತಿರ ಆವಿರ್ಭೂತ ತಿರೋಭೂತ ಸಚಲಾ ಚ ಪುನಃ ಪುನಃ. ಪ್ರತಿ ರೋಮಕೂಪದಿಂದ ಬೇರೆ ಬೇರೆಯಾಗಿ ಅಡಗಿದ್ದು ಅಚಳವಾಗಿರುವಂತಹ, ಸ್ಥಿರವಾಗಿರುವಂತಹ ವಸುಂಧರ ಅಥವಾ ವಸುಧೆ ಅದು ಆವಿರ್ಭೂತವಾಗಿರುವಂಥದ್ದು. ಸೃಷ್ಟಿಕಾರದಲ್ಲಿ ಆ ನೀರಿನಿಂದ ಹೊರಕ್ಕೆ ಬಂದಿರುವಂಥದ್ದು. ಹೀಗೆ ಅದರ ಉತ್ಪತ್ತಿಯಾದದ್ದು ಅಂತ ಹೇಳಿ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅದರಲ್ಲೂ ಹಿಮವತ್ ಪರ್ವತ ಮತ್ತು ಮೇರು ಪರ್ವತ. ಮೇರು ಪರ್ವತ ಅಂತಂತಂದ್ರೂ ಅದು ಬಂಗಾರದಿಂದ ಮಾಡಿರುವಂಥ ಪರ್ವತ. ಹಿಮವತ್ ಪರ್ವತ ಹಿಮಾಲಯ ಪರ್ವತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೂರ್ಯ ಚಂದ್ರರಿಗಿಂತಲೂ ಮತ್ತು ದೇವತೆಗಳಿಗಿಂತಲೂ ಪ್ರತ್ಯೇಕವಾಗಿರುವಂತಹ ವಸುಂಧರೆ ಅತ್ಯಂತ ಶ್ರೇಷ್ಠಳಾಗಿರುವಂಥವಳು. ಅನೇಕ ತೀರ್ಥಗಳಿದ್ದಾವೆ, ಪುಣ್ಯಕರವಾದ ಭರತಖಂಡದಂಥ ಖಂಡಗಳಿದ್ದಾವೆ, ಸ್ವರ್ಣಮಯವಾದ ಭೂಮಿ ಇದ್ದಾವೆ, ಅನೇಕ ಕೋಟೆ ಕೊತ್ತಲಗಳಿಂದ ಕೂಡಿರುವಂಥದ್ದು ಈ ವಸುಂಧರ. ನಮಗೆಲ್ಲ ಗೊತ್ತು, ಅನೇಕ ನದಿಗಳನ್ನು ನೋಡಿದ್ದಾರೆ. ನಾವೇ ಎಷ್ಟೋ ಜನ ಹೋಗಿ ಸ್ನಾನ ಮಾಡ್ಕೊಂಡ್ಬಂದಿದ್ದೀವಿ. ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ಕೃಷ್ಣ, ಭೀಮರತಿ ಚ ಫಲ್ಗು ಸರಯೋ, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲ, ಪ್ರಯಾಗ, ವಿನಿತ. ಎಷ್ಟ್ರಿ ನದಿಗಳು? ಒಂದ ಎರಡ? ಸಾವಿರಾರು ನದಿಗಳಿದ್ದಾವೆ, ಸಾವಿರಾರು ಪರ್ವತಗಳಿದ್ದಾವೆ, ಅನೇಕ ಕೋಟೆಗಳಿದ್ದಾವೆ. ಅದನ್ನೆಲ್ಲ ಹೇಳ್ತಾರೆ. ಪುಣ್ಯತೀರ್ಥ ಸಮಾಯುಕ್ತ ಪುಣ್ಯ ಭಾರತ ಸಂಯುತ ಕಾಂಚನಿ ಭೂಮಿ ಸಂಯುಕ್ತ ಸರ್ವದುರ್ಗ ಸಮನ್ವಿತ. ಪವಿತ್ರವಾದದ್ದು ಭಾರತ, ಕರ್ಮಭೂಮಿ ಅಂತ ಅನಿಸ್ಕೊಂಡಿರುವಂತಹ ಪರ್ವತಗಳು ಇದ್ದಾವೆ, ಭಾರತ ದೇಶ ಇದೆ. ಇಷ್ಟೇ ಅಲ್ಲ, ಸಪ್ತ ಲೋಕಗಳಿದ್ದಾವೆ, ಪಾತಾಳ ಲೋಕ ಇದೆ, ಬ್ರಹ್ಮಲೋಕದವರೆಗೆ ಸಪ್ತಲೋಕಗಳನ್ನು ನಾವು ಕಾಣ್ತೀವಿ, ಧ್ರುವಲೋಕ ಇದೆ, ಸಮಸ್ತ ವಿಶ್ವ ಅಡಗಿರುವಂಥದ್ದು. ಎಷ್ಟೆಲ್ಲ ಹೇಳ್ತಾನ್ರಿ ಭಗವಂತ. ಈ ರೀತಿಯಾಗಿ ಪೃಥ್ವಿಯ ನಿರ್ಮಾಣವಾಗಿರುವಂಥದ್ದು. ಗೋಲೋಕವೂ ಸಹಿತ ವೈಕುಂಠ ಲೋಕವೂ ಇದೆ ಮೇಲ್ಗಡೆ. ನಶ್ವರಾಣಿ ಚ ವಿಶ್ವಾಣಿ ಕೃತ್ರಿಮಾಣಿ ಚ. ನೋಡಪ್ಪ, ಒಂದೇ ಮಾತು ಹೇಳ್ತೀನಿ ಕೇಳು. ಚತುರ್ಮುಖ ಬ್ರಹ್ಮದೇವರಿಂದ ಯಾವ್ಯಾವುದು ಉತ್ಪತ್ತಿಯಾಗಿದೆನೋ, ಯಾವುದೇ ಇರ್ಬೋದು ಬ್ರಹ್ಮಾಂಡದಲ್ಲಿ, ಎಲ್ಲವೂ ನಶ್ವರವಾಗಿರುವಂಥದ್ದು. ಕೃತ್ರಿಮವಾದದ್ದು ನಶ್ವರವಾಗಿರುವಂಥದ್ದು ಅಂದ್ರೇನೋ ನಾಶ ಹೊಂದುವಂಥದ್ದು. ನಶ್ವರವಾದದ್ದು ಅಂದರೆ ನಾಶ ಹೊಂದುವಂಥದ್ದು. ಪ್ರಳಯ ಕಾಲದಲ್ಲಿ ಎಲ್ಲವೂ ಹೋಗಿಬಿಡ್ತದೆ, ಯಾವುದೂ ಇರೋದಿಲ್ಲ. ಸೃಷ್ಟಿಯ ಆದಿಕಾಲದಲ್ಲಿ ಕೃಷ್ಣ ಪರಮಾತ್ಮನಿಂದ ಅಂದರೆ ವಿರಾಟ್ ರೂಪಿ ಭಗವಂತನಿಂದ ಎಲ್ಲವೂ ಉತ್ಪತ್ತಿ ಆಗುವಂಥದ್ದು. ಆಮೇಲೆ ರುದ್ರದೇವರ ಮುಖಾಂತರವಾಗಿ ಲಯ ಹೊಂದುವಂಥದ್ದು. ಅಲ್ಲೂ ಭಗವಂತ ಇದ್ದಾನೆ. ಇಷ್ಟೇ ಅಲ್ಲ, ಭೂದೇವಿ ಆದಿ ವರಾಹ ಮೂರ್ತಿಯಾದಂತಹ ವಿಷ್ಣುವಿನ ಪತ್ನಿ ಅಂತ ಅವಳನ್ನು ಕರೀತಾರೆ. ವಿಷ್ಣೋರ್ ವರಾಹ ರೂಪಸ್ಯ ಪತ್ನೀತಃ ಸ ಶ್ರುತಿಸ್ಮೃತ ಸಮ್ಮತ ಅಂತಾರೆ. ಈ ಭೂದೇವಿ ಇದ್ದಾಳಲ್ಲ, ಅವಳು ವರಾಹದೇವರ ಪತ್ನಿಯಾಗಿರುವಂಥವಳು. ತತ್ಪುತ್ರೋ ಮಂಗಲೋ ಜ್ಞೇಯ ಸಯಶ ಮಂಗಲಾತ್ಮಜ. ಅವರ ಮಗ ಮಂಗಳ, ಕುಜ ಅಂತನವನನ್ನು ಕರೀತಾರೆ. ಕು ಅಂದರೆ ಭೂಮಿ, ಜ ಅಂದರೆ ಹುಟ್ಟಿದಂಥವನು. ಆದ್ದರಿಂದ ಅವನನ್ನು ಮಂಗಲ ಅಂತ ಕರೀತಾರೆ. ನವಗ್ರಹಗಳಲ್ಲಿ ಬರ್ತಾನವನು ಮಂಗಲ. ನಾರದರು ಪ್ರಶ್ನೆ ಮಾಡಿದರು, ಪೂಜಿತ ಕೇನ ರೂಪೇಣ ವಾರಾಹೇ ಚ ಸುರೈರ್ಮಹಿ.
ಸ್ವಾಮಿ ವರಾಹ ಕಲ್ಪದಲ್ಲಿ ಭೂದೇವಿ ದೇವತೆಗಳಿಂದ ಯಾವ ಕ್ರಮದಲ್ಲಿ ಪೂಜೆ ಮಾಡಿಸ್ಕೊಂಡ್ಲು? ಮಹಾಪತಿವ್ರತೆಯಾದಂಥವಳು, ಎಲ್ಲರಿಗೆ ಆಶ್ರಯವನ್ನು ಕೊಡುವಂಥವಳು, ಅಂಥವಳ ಬಗ್ಗೆ ನೀವು ದಯವಿಟ್ಟು ಹೇಳಬೇಕು. ತಸ್ಯ ಪೂಜಾ ವಿಧಾನಂ, ದಯವಿಟ್ಟು ಅವಳ ಪೂಜಾ ಮಾಡೋ ವಿಧಾನವನ್ನು ಹೇಳಬೇಕು. ಮಂಗಲಂ ಮಂಗಲಸ್ಯಾಪಿ ಜನ್ಮವ್ಯಾಸಂ ವದಂ ಪ್ರಭೋ, ಅವಶ್ಯವಾಗಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ, ದಯವಿಟ್ಟು ಹೇಳಬೇಕು ಅಂತ ಕೇಳಿದಾಗ ಭಗವಂತ ಆಗ್ಲಪ್ಪ ಹೇಳ್ತೀನಿ ಕೇಳು. ವಾರಾಹೇ ಚ ವರಾಹಶ್ಚ ಬ್ರಹ್ಮಣ ಸಂಸ್ತುತ ಪುರ ಉದ್ಧಾರಾಂ ಮಹಿಂ ಹತ್ವ ಹಿರಣ್ಯಾಕ್ಷಂ ರಸಾತಲಾತ್. ಸ್ವಲ್ಪ ಭಾಗವತದ ಶ್ರವಣ ಮಾಡಿರೋರಿಗೆ ಈ ಕಥೆ ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ಭಾಗವತದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಕಥೆಯನ್ನು ಹೇಳ್ತಾರೆ. ಅದನ್ನಿಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲೂ ನಾವು ಕಾಣಬಹುದು. ವರಾಹ ಕಲ್ಪದಲ್ಲಿ ಬ್ರಹ್ಮದೇವರಿಂದ ಸ್ತುತ್ಯನಾದಂತಹ ವರಾಹರೂಪಿ ಭಗವಂತ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ರಸಾತಲದಲ್ಲಿರುವಂತಹ ಭೂಮಿಯನ್ನ ವಸುದೆಯನ್ನ ಮೇಲಕ್ಕೆತ್ತಿರುವಂಥವನು. ಹಿರಣ್ಯಾಕ್ಷ, ಅಕ್ಷ ಅಂದರೆ ಕಣ್ಣು, ಹಿರಣ್ಯ ಅಂದರೆ ಬಂಗಾರ, ಬಂಗಾರದಲ್ಲೇ ಕಣ್ಣು. ಇವತ್ತು ಎಷ್ಟು ಬೇಕಾದಷ್ಟು ಜನ ನಮಗೆ ಕಾಣಿಸ್ತಿರ್ತಾರೆ ಪ್ರಪಂಚದಲ್ಲಿ. ಅವತ್ತು ಒಬ್ಬನೇ ಹಿರಣ್ಯಾಕ್ಷ ಇದ್ದ, ಇವತ್ತು ಸಾವಿರಾರು ಜನ ಇದ್ದಾರೆ. ಬರೇ ಬಂಗಾರದಲ್ಲೇ ಆಸಕ್ತಿ. ಭಗವಂತ ಬಂಗಾರದಂಥ ಶರೀರವನ್ನು ಕೊಟ್ಟಿದ್ದಾನೆ, ಸಾಧನೆ ಮಾಡಿಕೊಳ್ಬೇಕು ಅನ್ನೋ ಗಮನ ಇಲ್ಲ. ಅದಕ್ಕೆ ಹೇಳ್ತಾರೆ, ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ವಸುಧೆಯನ್ನು ಮೇಲೆತ್ತಿ ಕೆತ್ತಿರುವಂಥವನು. ವಿಶ್ವವೆಲ್ಲ ಜನದಿಂದ ಆವೃತವಾಗಿರುವಂತಹ ಸಂದರ್ಭದಲ್ಲಿ ಭಗವಂತ ಅಲ್ಲಿ ಬಂದು ಆ ಭೂಮಂಡಲವನ್ನು ಎತ್ತಿರುವಂಥದ್ದು. ದೃಷ್ಟ್ವಾ ತದನಿಂ ದೇವಿಂ ಸಕಾಮಂ ಕಾಮುಕೋ ಹರಿ. ಭಗವಂತ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಆಕೆಯ ಒಂದು ಭಕ್ತಿ, ಆಕೆಯ ಪಾತಿವ್ರತ್ಯ ಧರ್ಮ ಅದು ಅಲ್ಲಿ ಕಂಡಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ. ಭಗವಂತ ಹೇಳ್ತಾನೆ, ನೀನು ಸರ್ವಾಧಾರಕಳಾಗಿ ಎಲ್ಲರಿಗೆ ಆಶ್ರಯವನ್ನು ನೀಡುವಂಥ ಶಕ್ತಿ ನಿನಗೆ ಬರಲಿ. ಅದರಲ್ಲೂ ಕಾಲುವೆಗಳಿಂದ ನೀರು ಬಿಟ್ಟು ಹೋಗುವಾಗ ಹೊಸ ಮನೆಗೆ ಮೊದಲು ಸಂಸಾರ ಮಾಡುವಂಥ ಸಂದರ್ಭದಲ್ಲಿ, ಬಾವಿಯಲ್ಲಿ ಕೆರೆಗಳನ್ನು ತೋಡಿಸುವಂಥ ಸಂದರ್ಭದಲ್ಲಿ, ಕೃಷಿ ಕರ್ಮ ಪ್ರಾರಂಭ ಮಾಡಬೇಕಾದ್ರೆ ದೇವತೆಗಳ ಆದಿಯಾಗಿ ಎಲ್ಲರೂ ನಿನ್ನನ್ನು ಪೂಜಾ ಮಾಡೋ ಹಾಗಾಗಲಿ. ಅಂದರೆ ಭೂದೇವಿಯನ್ನು ಪೂಜಾ ಮಾಡಿ ಆಮೇಲೆ ಎಲ್ಲ ಮಾಡುವಂಥದ್ದು. ಅದಕ್ಕೆ ಭೂಮಿ ಪೂಜಾ ಅಂತ ಕರೀತಾರೆ ನೋಡಿ. ಇವತ್ತೆಲ್ಲ ಮಾಡ್ತಾರೆ, ಲೌಕಿಕದಲ್ಲೂ ಮಾಡ್ತಾರೆ, ಅದು ಶಾಸ್ತ್ರದಲ್ಲೇ ಇರುವಂಥದ್ದು. ಭೂಮಿಯ ಪೂಜೆಯನ್ನು ಮಾಡಿದ ಮೇಲೆ ಎಲ್ಲ ಕಾರ್ಯವನ್ನು ಮಾಡುವಂಥದ್ದು. ಯಾವ ಮೂಢರು ಪೂಜಾ ಮಾಡೋದಿಲ್ಲ ನಿನ್ನ ಭೂಮಿಯನ್ನು, ಮೂಢಾಯೇನ ಕರಿಷ್ಯಂತಿ ಯಾಸ್ಯಂತಿ ನರಕಂ ಚದಯೇ, ನರಕಾದಿ ಅನರ್ಥ ಪ್ರಾಪ್ತಿಯಾಗಲಿ ಅವರಿಗೆ. ಭೂಮಿ ಪೂಜಾ ಮಾಡಿದ ಮೇಲೆ ಎಲ್ಲ ಕಾರ್ಯವನ್ನು ಮಾಡಲಿ. ಎಲ್ಲ ಕಾರ್ಯಕ್ರಮದಲ್ಲೂ ಹೇಳಿದರು ನೋಡ್ರಿ. ಕಾಲುವೆ ಮಾಡ್ತಾರೆ, ಕಾಲುವೆ ಕಟ್ತಾರೆ, ಹೊಸ ಮನೆಗೆ ಹೋಗ್ತಾರೆ, ಬಾವಿ ಕೆರೆಗಳನ್ನು ತೋಡಿಸ್ತಾರೆ, ಕೃಷಿ ಕರ್ಮ ಅಂತ ಮಾಡ್ತಾರೆ. ಎಲ್ಲ ಸಂದರ್ಭದಲ್ಲೂ ನಿನ್ನನ್ನು ಪೂಜಾ ಮಾಡಿದ ಮೇಲೆ ಆ ಎಲ್ಲ ಕಾರ್ಯಗಳನ್ನು ಮಾಡಲಿ. ಆಗ ಭೂದೇವಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು, ಸ್ವಾಮಿ ನಿನ್ನ ಅಪ್ಪಣೆಯಂತೆ ಅವಶ್ಯವಾಗಿ ಆಗಲಿ. ಈ ಚರಾಚರಾತ್ಮಕವಾಗಿರುವಂಥ ಪ್ರಪಂಚ ಲೀಲೆಯಿಂದ ಉತ್ಪತ್ತಿಯಾಗಿರುವಂಥದ್ದು, ನಿನ್ನ ಲೀಲೆಯಿಂದ. ಲೀಲಾ ಮಾತ್ರೇಣ ಭಗವನ್ ವಿಶ್ವಂಚ ಸಚರಾಚರಂ. ನಿನ್ನ ಲೀಲೆಯ ಮುಂದೆ ಯಾರ್ದು ನಡೆಯೋದಿಲ್ಲಪ್ಪ. ಅದರಲ್ಲೂ ಇನ್ನೂ ಒಂದು ಮಾತು ಹೇಳ್ತಾರೆ, ಬಹಳ ಮುಖ್ಯವಾಗಿರುವಂಥ ಮಾತು. ಭೂದೇವಿ ಒಂದು ಮಾತು ಹೇಳ್ತಾಳೆ, ಇದನ್ನು ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಈ ಶ್ಲೋಕವನ್ನು 3 ಶ್ಲೋಕದಲ್ಲಿ ಹೇಳ್ತಾಳೆ. ಈ ಹೇಳೋಂತಹ ಪದಾರ್ಥಗಳನ್ನು ನಾನು ಹೊರೋದಿಲ್ಲ, ನನಗೆ ಬಹಳ ಭಾರ ಆಗ್ತದೆ. ಅದಕ್ಕೆ ನಾ ಈಗ ಹೇಳೋಂತಹ ಪದಾರ್ಥಗಳನ್ನು ಭೂಮಿ ಮೇಲೆ ಇಡಬಾರ್ದು. ನೆನಪಿಟ್ಟುಕೊಳ್ರಿ, ಭೂಮಿ ಮೇಲೆ ಯಾವ್ಯಾವ ಪದಾರ್ಥಗಳನ್ನು ಇಡಬಾರ್ದು ನೋಡ್ರಿ. ಹೇಳ್ತಾಳೆ, ಮೊದಲನೇದಾಗಿ ಮುತ್ತು, ಕೊರಳಲ್ಲಿ ಹಾಕ್ಕೊಂತಾರೋ ಇಲ್ಲ ಮುತ್ತು, ಅದನ್ನು ಭೂಮಿ ಮೇಲೆ ಇಡಬಾರ್ದು. ಮುಕ್ತಾಂ ಶುಕ್ತಿಂ ಹರೇರರ್ಚಾಂ ಶಿವಲಿಂಗಂಚ ಶಿಲಾಂ ತಥಾ ಶಂಖಂ ಪ್ರದೀಪಂ ರತ್ನಂಚ ಮಾಣಿಕ್ಯಂ ಹೀರಕಂ ಮಣಿಂ ಯಜ್ಞಸೂತ್ರಂಚ ಪುಷ್ಪಂಚ ಪುಸ್ತಕಂ ತುಳಸೀದಲಂ ಜಪಮಾಲಾಂ ಪುಷ್ಪಮಾಲಾಂಚ ಕರ್ಪೂರಂಚ ಸುವರ್ಣಕಂ ಗೋರೋಚನಾಂ ಚಂದನಂ ಚ ಶಾಲಿಗ್ರಾಮ ಜಲಂ ತದಾ ಏತದ್ವೋಡು ಮಶಕ್ತಾಹಂ ಕ್ಲಿಷ್ಟಾ ಚ ಭಗವನ್ ಶೃಣು ಅಂತ ಹೇಳ್ತಾಳೆ. ಎಷ್ಟು ಸುಂದರವಾಗಿ ಹೇಳ್ತಾಳೆ ನೋಡಿ.
ಗಮನ ಕೊಟ್ಟು ಕೇಳಿಸ್ಕೊಳ್ಳೇಬೇಕಾಗಿರುವಂಥ ವಿಷಯ. ಭೂದೇವಿ ಈ ಪದಾರ್ಥಗಳ ಭಾರವನ್ನು ತಡೆಯೋದಿಲ್ಲಂತೆ. ಯಾವ್ಯಾವುದು? ಮುತ್ತು, ಮುತ್ತಿನ ಚಿಪ್ಪು, ದೇವತಾರ್ಚನೆಗೆ ಸಾಮಗ್ರಿಗಳು ಯಾವುದೇ ಆಗಿರಬಹುದು, ಆಮೇಲೆ ಲಿಂಗರೂಪ, ಈಶ್ವರ ಲಿಂಗ, ಆಮೇಲೆ ಶಂಖ, ಅದಕ್ಕೆ ಶಂಖಕ್ಕೆ ಒಂದು ಕೂರ್ಮ ಅಂತ ಇಟ್ಟಿರ್ತಾರೆ, ಆ ಕೂರ್ಮದ ಮೇಲೆ ನೀವು ಶಂಖವನ್ನು ಇಡಬೇಕೇ ಹೊರತು ಭೂಮಿ ಮೇಲೆ ಇಡಬಾರ್ದು. ಆಮೇಲೆ ದೀಪ, ನಂದಾ ದೀಪವನ್ನು ಹಾಗೆ ಇಟ್ಬಿಡಬಾರ್ದು, ಮಣೆ ಹಾಕಿ ಇಡಬೇಕು. ರತ್ನ, ಮಾಣಿಕ್ಯ, ಆಮೇಲೆ ಪಚ್ಚೆ, ಪುಷ್ಯರಾಗ, ಯಜ್ಞೋಪವೀತ, ಜನಿವಾರ ಬಹಳ ಪವಿತ್ರವಾದದ್ದು, ಭೂಮಿ ಮೇಲೆ ಇಡಬಾರದು. ಆಮೇಲೆ ಹೂ ತೊಗೊಂಬಂದಿರ್ತಾರೆ, ಹಾಗೆ ನೆಲದ ಮೇಲೆ ಇಟ್ಟಿಬಿಡೋದು, ಹಂಗೆಲ್ಲ ಮಾಡಬಾರ್ದು. ಪುಸ್ತಕ ಇಡಬಾರ್ದು. ತುಳಸಿ ದಳ, ಜಪಮಾಲೆ, ಪುಷ್ಪಮಾಲೆ, ಕರ್ಪೂರ, ಚಿನ್ನ, ಗೋರೋಚನ, ಚಂದನ, ಸಾಲಿಗ್ರಾಮ, ನೀರು, ಶುದ್ಧವಾದ ನೀರು ಹಾಗೆ ಇಟ್ಬಿಡೋದು, ಹಂಗೆಲ್ಲ ಮಾಡಬಾರ್ದು ಅಂತಾರೆ. ವಸುಂಧರೆ ಹೇಳಿರುವಂಥ ಮಾತು, ಇವಿಷ್ಟನ್ನ ನಾ ಹೊರೋದಿಲ್ಲ. ಅದಕ್ಕೆ ಭಗವಂತ ಅಂದ, ನೀ ಹೇಳಿರುವಂಥ ಪದಾರ್ಥಗಳನ್ನು ಯಾವ ಮೂಢರು ಭೂಮಿ ಮೇಲೆ ಇಡ್ತಾರೋ ಅವರು ಕಾಲಸೂತ್ರ ಅನ್ನುವಂಥ ನರಕದಲ್ಲಿ ಬಿದ್ದು ಹೋಗಲಿ. ಭಗವಂತ ಹೇಳಿಬಿಟ್ಟ, ಆಯಿತು, ನಿನ್ನ ವರ ಕೇಳಿದ್ದೆಲ್ಲ ಕೊಟ್ಬಿಡ್ತೀನಿ. ದ್ರವ್ಯೇಣೇತಾನಿ ಯೇ ಮೂಢ ಅರ್ಪಯಿಷ್ಯಂತಿ ಸುಂದರಿ ಯಾಸ್ಯಂತೆ ಕಾಲಸೂತ್ರನ್ ದಿವ್ಯಂ ವರ್ಷಶತಂ ತ್ವಯಿ. 100 ವರ್ಷಗಳ ಕಾಲ ಕಾಲಸೂತ್ರ ಅನ್ನೋ ನರಕದಲ್ಲಿ ಬೀಳಲಿ ಈ ಪದಾರ್ಥಗಳನ್ನು ಭೂಮಿ ಮೇಲೆ ಇಟ್ಟಿರೋರು. ಯಾವಾಗ ಭಗವಂತ ಹೇಳಿದ್ನೋ ಆಗಲಿ ಅಂತ ಹೇಳಿ ಸಂತೋಷ ಆಯಿತು. ಅದಾದ ಮೇಲೆ ಭೂದೇವಿಯ ಮಗನಾಗಿ ಅವತಾರ ಮಾಡಿದಂಥವನು ಮಂಗಲ. ಅದನ್ನಿಲ್ಲಿ ಹೇಳ್ತಾರೆ, ಇತ್ತೇವ ಮುಕ್ತ್ವಾ ಭಗವನ್ ವಿರರಾಮಚ ನಾರದ ಬಭೂವತೇನ ಗರ್ಭೇಣ ತೇಜಸ್ವಿ ಮಂಗಲಗ್ರಹ. ಮಂಗಲಗ್ರಹ ಅಂತ ಅವನನ್ನು ಕರೀತಾರೆ. ಅವನು ಅಲ್ಲಿ ಹುಟ್ಟಿರುವಂಥದ್ದು. ದೇವತೆಗಳೆಲ್ಲ ಪೃಥ್ವಿಯನ್ನು ಪೂಜಾ ಮಾಡಿದ್ದಾರೆ. ಅದರಲ್ಲೂ ಮೂಲ ಮಂತ್ರದ ಉಚ್ಚಾರಣೆಯನ್ನು ಮಾಡಿ ನಮಗೆ ಪೂಜೆಯನ್ನು ಮಾಡಬೇಕು. ಹಾಗಾದರೆ ಈ ಭೂಮಿ ಪೂಜೆಯನ್ನು ಮಾಡೋರಿಗೂ ಇದು ಉಪಯೋಗ. ಹೊಸ ಮನೆ ಕಟ್ಟಬೇಕು ಅಂತ ಬಹಳ ಆಸೆ ಇದೆ ಕೆಲವರಿಗೆ, ಹೊಸ ಜಾಗ ತಗೋಬೇಕು ಅಂತ ಆಸೆ ಇದೆ. ಅಂಥವ್ರು ಎಲ್ಲರಿಗೂ ಉಪಯೋಗ ಆಗುವಂಥ ವಿಷಯ ಇದು. ಭೂದೇವಿಯನ್ನು ಯಾರು ಪೂಜಾ ಮಾಡ್ತಾರೋ ಅವ್ರು ಒಳ್ಳೆ ಮನೆಯನ್ನು ಕಟ್ತಾರೆ. ಅದನ್ನಿಲ್ಲಿ ಹೇಳ್ತಾರೆ. ಪೃಥ್ವಿ ಬಗ್ಗೆ ನೀವು ಹೇಳಿದ್ರಿ, ಅವಳು ಪೂಜಾ ಮಾಡೋದು ಹೆಂಗೆ ಅಂತ ಹೇಳಿಬಿಡ್ರಿ. ಆದೋಚ ಪೃಥ್ವೀ ದೇವಿ ವರಾಹೇಣ ಸುಪೂಜಿತ ತಥೋ ಹಿ ಬ್ರಹ್ಮಣ ಪಶ್ಚ ತತಶ್ಚ ಪೃಥನಾಪುರ. ದಯವಿಟ್ಟು ಅದರ ಬಗ್ಗೆ ಹೇಳಬೇಕು ನೀವು ಅಂತ ಕೇಳಿದಾಗ, ಪೃಥುಚಕ್ರವರ್ತಿಯಿಂದ ಮೊದಲು ಪೂಜೆಗೊಂಡಂಥವಳು. ಅದಕ್ಕೆ ಅವಳನ್ನು ಪೃಥ್ವಿ, ಸಮತಟ್ಟಾಗಿ ಮಾಡಿರುವಂಥವನು ಪೃಥ್ವಿಯನ್ನ ಪೃಥುರಾಜ, ಹಾಗಾಗಿ ಪೃಥ್ವಿ. ಮತ್ತು ಪೂಜಾ ಮಾಡೋ ಮಂತ್ರ ಹೇಳಿಬಿಡ್ರಿ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಒಂದು ಮಂತ್ರ ಇದೆ, ಈ ಮಂತ್ರವನ್ನು ಹೇಳಿ ಪೂಜಾ ಮಾಡಬೇಕು. ಓಂ ಹ್ರೀಂ ಶ್ರೀಂ ವಾಂ ವಸುಧಾಯೈ ಸ್ವಾಹ. ಎಷ್ಟು ಸುಂದರವಾಗಿದೆ ನೋಡ್ರಿ ಮಂತ್ರ. ಓಂ ಹ್ರೀಂ ಶ್ರೀಂ ವಾಂ ವಸುಧಾಯೈ ಸ್ವಾಹ. ಈ ಮಂತ್ರವನ್ನು ಹೇಳಿ ಆ ಪೂಜೆಯನ್ನು ಮಾಡಬೇಕು. ವಿಷ್ಣು ಸಹಿತವಾಗಿರುವಂಥ ಭೂದೇವಿಯನ್ನು, ವರಾಹದೇವರನ್ನು ಪೂಜಾ ಮಾಡಬೇಕು ಅಂತಾರೆ. ಅದರಲ್ಲೂ ಧ್ಯಾನ ಶ್ಲೋಕ ಹೇಳ್ತಾರೆ. ಹೇಗಿದ್ದಾಳೆ ಭೂದೇವಿ ಅಂತ ಕೇಳಿದರೆ, ಶ್ವೇತ ಚಂಪಾರ್ಕ ವರ್ಣಾಭಂ ಶತಚಂದ್ರ ಸಮಪ್ರಭಾಂ ಚಂದನೋಕ್ಷಿತ ಕ್ಷಿತ ಸರ್ವಾಂಗೀಂ ಭೂಷಣಭೂಷಿತಾಂ. ಶ್ವೇತ ಚಂಪಕ ಅಂದರೆ ಬಿಳಿ ಬಣ್ಣದ ಸಂಪಿಗೆಯಂತೆ ಮನೋಹರವಾದ ರೂಪವುಳ್ಳಂಥವಳು, 100 ಚಂದ್ರರ ಕಾಂತಿ ಉಳ್ಳಂಥವಳು, ಆಮೇಲೆ ಸರ್ವಾಂಗಗಳಿಂದ ಚಂದ್ರವನ್ನು ಲೇಪಿಸಿಕೊಂಡಂಥವಳು, ವಿವಿಧ ಆಭರಣಗಳನ್ನು ಹಾಕ್ಕೊಂಡಿದ್ದಾಳೆ. ಅಂತಹ ಭೂದೇವಿಯನ್ನು ವನ್ನಿಶುದ್ಧ ಅಂದರೆ ಅಷ್ಟು ಪ್ರಜ್ವಲಿಸುವಂಥವಳು. ಅಂತಹ ಸ್ವಸ್ಮಿತಾಂ ವಂದಿತಾಂ ಭಜೆ. ಅಂತಹ ಆ ಭೂದೇವಿಯನ್ನು ನಾನು ಸ್ತೋತ್ರ ಮಾಡ್ತೀನಿ. ಇದಾದ ಮೇಲೆ ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ನೋಡು, ಈ ರೀತಿಯಾಗಿ ಸ್ತೋತ್ರ ಮಾಡಬೇಕು. ಯಜ್ಞಸೂಕರಜಾಯ ತ್ವಂ ಜಯಂ ದೇಹಿ ಜಯಾವಹೇ ಜಯೇ ಜಯೇ ಸಯಾಧಾರೆ ಜಯಶೀಲೆ ಜಯಪ್ರದೆ ಸರ್ವಾಧಾರೆ ಸರ್ವಬೀಜೆ ಸರ್ವಶಕ್ತಿ ಸಮನ್ವಿತೆ ಸರ್ವಕಾಮ ಪ್ರದೇ ದೇವಿ ಸರ್ವೇಷ್ಟಂ ದೇಹಿ ಮೇ ಸ್ಥಿರೇ. ಎಷ್ಟು ಸುಂದರವಾಗಿ ವರ್ಣ ಮಾಡ್ತಾರೆ. ಯಜ್ಞವರಾಹನ ಪತ್ನಿಯಾಗಿರುವಂತಹ, ಜಯಸ್ವರೂಪಳಾಗಿರುವಂತಹ, ಸಕಲರಿಗೆ ಜಯವನ್ನು ಕೊಡುವಂತಹ, ಇತರರಿಂದ ಅಜೇಯಳಾಗಿರುವಂತಹ, ಜಯಾಧಾರಳಾಗಿರುವಂತಹ ಹೇ ವಸುಂಧರ, ನಮಗೆ ಜಯವನ್ನು ಕೊಡು.
ಅಂತ ಸ್ತೋತ್ರ ಮಾಡ್ತಾರೆ. ಮಂಗಲೇ ಮಂಗಲಾಧಾರೆ ಮಂಗಲ್ಲೇ ಮಂಗಲಪ್ರದೆ ಮಂಗಲಾರ್ಥೇ ಮಂಗಲಾಂಶೆ ಮಂಗಲಂ ದೇಹಿ ಮೇ ಪರಂ, ಮಂಗಲವನ್ನುಂಟು ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ 4 ಶ್ಲೋಕದಲ್ಲಿ ಇರುವಂತಹ ಪದ್ಯ ಅದು. ಆ ಪದ್ಯವನ್ನು ನೋಡ್ತಾ ಇದ್ದೀರಿ ನೀವೀಗ. ಆ 4 ಪದ್ಯಗಳನ್ನು ಅವಶ್ಯವಾಗಿ ಪಠನ ಪಾರಾಯಣವನ್ನು ಮಾಡಬೇಕು ಅಂತಾರೆ. ಭೂಮಿ ಭೂಮಿ ಸರ್ವಸ್ತೆ ಭೂಮಿಪಾಲ ಪರಾಯಣೆ ಭೂಮಿಶಾಮಹಂಕಾರ ರೂಪೇ ಭೂಮಿಂ ದೇಹಿ ವಸುಂಧರೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಮಹೀಪಾಲರಲ್ಲಿ ಆಸಕ್ತರಾಗಿರುವಂತಹ ಮೇದಿನಿ ಅಂತ ನಿನ್ನನ್ನು ಕರೀತಾ ಇದ್ದಾರೆ. ಮಮಕಾರಕ್ಕೆ ಕಾರಣರಾಗಿರುವಂಥ ನನ್ನ ಎಲ್ಲ ಅಹಂಕಾರವನ್ನು ಬಿಟ್ಟು ವಿಶೇಷವಾಗಿ ನೀನು ಪೂಜಾ ಮಾಡ್ತಾ ಇದ್ದೀನಿ, ನನಗೆ ಅನುಗ್ರಹ ಮಾಡು. ಇದಂ ಸ್ತೋತ್ರಂ ಮಹಾಪುಣ್ಯಂ ತಾಂ ಸಂಪೂಜ್ಯ ಚ ಯಃ ಪಡೇತ್. ಯಾರು ಈ ಭೂದೇವಿಯ 4 ಶ್ಲೋಕಗಳನ್ನು ಪಠನ ಪಾರಾಯಣ ಮಾಡ್ತಾರೋ ಅವರಿಗೆ ಕೋಟ್ಯಾಂತರ ಜನ್ಮಗಳಲ್ಲಿ, 1 2 ಅಂತ ಹೇಳೇ ಇಲ್ಲ, ಕೋಟ್ಯಾಂತರೇ ಜನ್ಮನಿ ಸಂಭೂಯೇತ್ ಭೂಮ್ಯೇಶ್ವರ ಅಂದರೆ ಭೂಮಿಯ ಪತಿ ಆಗ್ತಾರಂತವು, ಭೂಮಿಗೆ ಒಡೆಯರಾಗ್ತಾರೆ. ಆಮೇಲೆ ಇದನ್ನು ಶ್ಲೋಕವನ್ನು ಹೇಳುವಂಥವನು ಭೂದಾನ ಮಾಡಿದಂಥ ಪುಣ್ಯ ಪಡೀತಾನೆ. ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವ್ಯವಸಾಯ ಮಾಡಿದಂತಹ ಪಾಪದಿಂದ, ಯಾವಾಗ ವ್ಯವಸಾಯ ಮಾಡಬಾರದು? ಆಷಾಢ ಮಾಸದಲ್ಲಿ ಆರ್ದ್ರ ನಕ್ಷತ್ರದಿಂದ 3 ದಿವಸ ಭೂಮಿ ರಜಸ್ವಲೆಯಾದಂತಹ ಸಂದರ್ಭದಲ್ಲಿ ವ್ಯವಸಾಯ ಮಾಡಬಾರ್ದು. ಮಾಡಿದರೆ ಏನಾದರೂ ದೋಷ ಇದ್ದರೆ ಮತ್ತೊಬ್ಬರ ಬಾವಿಯನ್ನು ಅವರ ಅಪ್ಪಣೆ ಇಲ್ಲದೆ ನೀರು ತೆಗೆದುಕೊಂಡಿದ್ರೆ ಆ ಎಲ್ಲ ಪಾಪಗಳೂ ಸಹಿತ ಈ ಶ್ಲೋಕವನ್ನು ಹೇಳೋದ್ರಿಂದ ಹೋಗ್ತಾ ಇದೆ. ಅದರಲ್ಲೂ ಭೂದೇವಿಯ ಸ್ತೋತ್ರ ಪಠನ ಮಾಡಿದಂಥ ಮನುಷ್ಯ ಮತ್ತೊಬ್ಬರ ಮನೆಯಲ್ಲಿ ಶ್ರಾದ್ದ ಮಾಡಿದ ಊಟದಿಂದ ಬರುವಂಥ ಪಾಪ, ಭೂಮಿಯಲ್ಲಿ ವೀರ್ಯ ತ್ಯಾಗ ಮಾಡಿದಂಥ ಪಾಪ, ದೀಪವನ್ನು ಸ್ಥಾಪನೆ ಮಾಡಿದಂಥ ಪಾಪದಿಂದ ವಿಮುಕ್ತನಾಗ್ತಾನೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ ಶ್ಲೋಕದಲ್ಲಿ. ಪಾಪೇನ ಮುಚ್ಚತೆ ಪ್ರಾಜ್ಞಃ ಸ್ತೋತ್ರಸ್ಯ ಪಠನಾನ್ಮುನೆ ಅಶ್ವಮೇಧ ಶತಂ ಪುಣ್ಯಂ ಲಭತೆ ನಾತ್ರ ಸಂಶಯ. ಈ ಭೂದೇವಿಯ ಉತ್ಪತ್ತಿಯಾದಂತಹ ಸ್ತೋತ್ರವನ್ನು ಯಾರು ಹೇಳ್ತಾರೆ ಕೇಳ್ತಾರೆ ಅವರಿಗೆ ಎಲ್ಲ ರೀತಿಯ ಸುಖವನ್ನು ಭಗವಂತ ಕೊಡ್ತಾ ಇದ್ದಾನೆ ಅಂತ ತಿಳಿಸಿದ್ದಾರೆ. ಇನ್ನೂ ಭೂದೇವಿಯ ಬಗ್ಗೆ ಅನೇಕ ವಿಷಯಗಳಿದ್ದಾವೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.